ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕೆಲ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದು ಉಗ್ರರು ಅಮಾಯಕ ನಾಗರಿಕರನ್ನ ಕೊಂದಿದ್ದಾರೆ. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ತು ವಹಿಸೋದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಟಿವಿಗಳಲ್ಲಿ ಸಿದ್ದರಾಮುಲ್ಲಾ ಖಾನ್ ರದ್ದೇ ಚರ್ಚೆ ಆಗ್ತಾ ಇದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಗ್ ಹೇಳಲಾಗ್ತಿದೆ ಅಂತ ಕೂಡ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದ್ ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನಾ, ನೀನ್ ಕಾಂಗ್ರೆಸ್ಸಾ, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನ್ ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದ್ಯಾ ಅಂತ ನೋಡಿದ್ರು. ಅಲ್ಲಿ ನಿನ್ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು, ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮು, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತೇನು ಸ್ಥಾಪನೆ ಮಾಡಿಸಿದ್ದಲ್ಲ, ಬ್ರಿಟಿಷರಿಗೆ ಸಹಾಯ ಮಾಡೋದು. ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕೆಲ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದು ಉಗ್ರರು ಅಮಾಯಕ ನಾಗರಿಕರನ್ನ ಕೊಂದಿದ್ದಾರೆ. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ತು ವಹಿಸೋದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಟಿವಿಗಳಲ್ಲಿ ಸಿದ್ದರಾಮುಲ್ಲಾ ಖಾನ್ ರದ್ದೇ ಚರ್ಚೆ ಆಗ್ತಾ ಇದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಗ್ ಹೇಳಲಾಗ್ತಿದೆ ಅಂತ ಕೂಡ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದ್ ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನಾ, ನೀನ್ ಕಾಂಗ್ರೆಸ್ಸಾ, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನ್ ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದ್ಯಾ ಅಂತ ನೋಡಿದ್ರು. ಅಲ್ಲಿ ನಿನ್ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು, ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮು, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತೇನು ಸ್ಥಾಪನೆ ಮಾಡಿಸಿದ್ದಲ್ಲ,
ಬ್ರಿಟಿಷರಿಗೆ ಸಹಾಯ ಮಾಡೋದು. ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕೆಲ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದು ಉಗ್ರರು ಅಮಾಯಕ ನಾಗರಿಕರನ್ನ ಕೊಂದಿದ್ದಾರೆ. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ತು ವಹಿಸುವುದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಟಿವಿಗಳಲ್ಲಿ ಸದ್ರಾಮುಲ್ಲಾ ಖಾನ್ ರದ್ದೇ ಚರ್ಚೆ ಆಗ್ತಾ ಇದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಗ್ ಹೇಳಲಾಗ್ತಿದೆ ಅಂತ ಕೂಡ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನಾ, ನೀನ್ ಕಾಂಗ್ರೆಸ್ಸಾ, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನ್ ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದೆಯಾ ಅಂತ ನೋಡಿದ್ರು. ಅಲ್ಲಿ ನಿನ್ನ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು, ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮು, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತ ಸ್ಥಾಪನೆ ಮಾಡಿಸಿದ್ದಲ್ಲ, ಬ್ರಿಟಿಷರಿಗೆ ಸಹಾಯ ಮಾಡೋದು. ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕೆಲ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದು ಉಗ್ರರು ಅಮಾಯಕ ನಾಗರಿಕರನ್ನ ಕೊಂದಿದ್ದಾರೆ. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ತು ವಹಿಸುವುದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಟಿವಿಗಳಲ್ಲಿ ಸದ್ರಾಮುಲ್ಲಾ ಖಾನ್ ರದ್ದೇ ಚರ್ಚೆ ಆಗ್ತಾ ಇದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಗ್ ಹೇಳಲಾಗ್ತಿದೆ ಅಂತ ಕೂಡ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನಾ, ನೀನ್ ಕಾಂಗ್ರೆಸ್ಸಾ, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನ್ ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದೆಯಾ ಅಂತ ನೋಡಿದ್ರು. ಅಲ್ಲಿ ನಿನ್ನ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು, ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮು, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತ ಸ್ಥಾಪನೆ ಮಾಡಿಸಿದ್ದಲ್ಲ, ಬ್ರಿಟಿಷರಿಗೆ ಸಹಾಯ ಮಾಡೋದು.